ನಮಸ್ಕಾರ ಎಲ್ಲರಿಗೂ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮೈಕ್ರೋ ಓವನ್ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓವನ್ ರಿವ್ಯೂ ಬಂತು ನಾನು ಸುಮಾರು ದಿನಗಳ ಮುಂಚೆನೇ ಹಾಕಿದ್ದೆ, ಬಟ್ ಈಗ ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಪಫ್ ಮತ್ತು ಖಾರ ಬನ್ ತೊಗೊಂಬಂದಿದ್ರು ನಮ್ಮಪ್ಪ. ಸೊ ಈಗ ನಾವು ತಿನ್ನೋವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ ನಾನು ಈ ಟ್ರೇ ಮೇಲೆ ಇರುವಂತಹ ಇನ್ನೊಂದು ಟ್ರೇ ಮೇಲೆ ಇಟ್ಟೆ. ಸೊ ಇದರಲ್ಲಿ ಏನಾದರೂ ಪೀಸಸ್ ಬಿದ್ದರೆ ಕೆಳಗಡೆ ಟ್ರೇನಲ್ಲಿ ಬೀಳಿ ಅಂತ. ಸೊ ಇಲ್ಲಿ ಮೇಲೆ ಕಾಣ್ತಿರುವಂತಹದ್ದು ಟೆಂಪರೇಚರ್. ನಾನು ಯಾವಾಗಲೂ 120 ಅಥವಾ 120 ಅಥವಾ 150 ಮಧ್ಯದಲ್ಲಿ ಬರುವಂತಹ 135 ಹಾಗೆ ಇಟ್ಕೋತೀನಿ. ಮತ್ತು ಟೈಮಿಂಗ್ಸ್ 10 ಮಿನಿಟ್ಸ್ಗೆ ಸೆಟ್ ಮಾಡ್ಕೋತಿದ್ದೀನಿ, ಕೆಳಗಡೆ ಇರುವಂತಹದ್ದು ಟೈಮಿಂಗ್ಸ್. ಅದಾಗಿದ ನಂತರ ನೀವಿಲ್ಲಿ ನೋಡ್ತಿರ್ಬೋದು ಕೆಳಗಡೆ ಲೈಟ್ ಆನ್ ಆಗುತ್ತೆ ನಿಮಗೆ. ಸೊ ಒಂದು ಸೌಂಡ್ ಕೂಡ ಬರ್ತಿರುತ್ತೆ. ಇದು ಮುಗಿದ ನಂತರ ಅದೇ ಒಂದು ಸೌಂಡ್ ಪ್ಲೇ ಮಾಡುತ್ತೆ. ಸೊ ನೀವು ಬಂದು ಆಫ್ ಮಾಡ್ಬೋದು. ಈಗ ನಾವು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ, ಮರ್ತೋಗ್ಬಿಡ್ತೀವಿ ಅನ್ನೋವಂತಹ ತೊಂದರೆ ಏನೂ ಬರೋದಿಲ್ಲ. ಏನಕ್ಕಂದರೆ ಸೌಂಡ್ ಬಂದಿದ ತಕ್ಷಣ ನೀವು ಆರಾಮಾಗಿ ಹೋಗಿ ಆಫ್ ಮಾಡಿ ತೊಗೋಬೋದು. ನೋಡಿ, ಈ ಟ್ರೇ ತೊಗೋಬೇಕಂದ್ರೆ ಅದಕ್ಕೆ ಒಂದು ಹ್ಯಾಂಡಲ್ ಕೊಟ್ಟಿರ್ತಾರೆ, ಅದರಿಂದ ನೀವು ತೊಗೊಂಡು ಹಾಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮೈಕ್ರೋ ಓವನ್ ಒಳಗಡೆ ನೀವು ಕೈ ಹಾಕಿ ತೊಗೊಳಕ್ಕೆ ಹೋಗಬೇಡಿ, ತುಂಬಾ ಹಾಟ್ ಆಗಿರುತ್ತೆ. ಸೊ ಯಾವಾಗಲೂ ಹ್ಯಾಂಡ್ಲೇ ಬಳಸಬೇಕಾಗತ್ತೆ ನೀವು. ಸೊ ಈ ಥರ ನೀವು ಮೈಕ್ರೋ ಓವನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಬಟ್ ಇಟ್ ಡಿಪೆಂಡ್ಸ್, ನೀವು ಬೇರೆ ಪದಾರ್ಥ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀರಾ ಅಂದರೆ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ನೀವು ಮಾಡ್ಕೋಬೇಕಾಗತ್ತೆ. ಟೆಂಪರೇಚರ್ಗೆ ತಕ್ಕಂತೆ ನೀವು ಟೈಮ್ ಕೂಡ ಇಟ್ಕೋಬೇಕಾಗತ್ತೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.